ಡಿ ಬಾಸ್ ದರ್ಶನ್ ಅವರ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಸ್ಫೋಟಕ ಬೆಳವಣಿಗೆಯನ್ನು ಕಾಣಬಹುದು. ರೇಣುಕಾಸ್ವಾಮಿಯ ಕೇಸ್ ಟ್ರಯಲ್ ವೇಳೆ ಸ್ಫೋಟಕ ಬೆಳವಣಿಗೆ ಆಗಿತ್ತು. ಇದೊಂದು ಕಾರಣಕ್ಕೆ ದರ್ಶನ್ ಅವರಿಗೆ ಬೇಲ್ ಸಿಗೋದಿಲ್ವಾ ಅಂತ ಪ್ರಶ್ನೆ. ನಟ ದರ್ಶನ್ ಹಾಗೂ ಗ್ಯಾಂಗ್ಗೆ ದೊಡ್ಡ ಅಪಘಾತ ಅಪಾಯ ಕಾದಿದೆಯಾ? ಟ್ರಯಲ್ ವೇಳೆ ಸಾಕ್ಷಿದಾರರ ಬೆದರಿಕೆ ಹಾಕಿದ್ದ ಅಪರಿಚಿತರು. ಪ್ರಾಸಿಕ್ಯೂಷನ್ ಸಾಕ್ಷಿ 17ರ ಅಪರಿಚಿತ ವ್ಯಕ್ತಿಯಿಂದ ಕರೆ. ಸಾಕ್ಷಿಗೆ ಅಪರಿಚಿತ ಇರುವಂತಹ ಆಕರ್ಷ್ ಎಂಬಾತನಿಂದ ಧಮಕಿ. ವಾಟ್ಸಪ್ ಮೂಲಕ ಕರೆ ಮಾಡಿ ಅಪರಿಚಿತ ವ್ಯಕ್ತಿಗಳ ಬೆದರಿಕೆ. ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದೊಂದು ರೀತಿಯಾದಂತಹ ದರ್ಶನ್ ಅವರ ಕೇಸ್ನಲ್ಲಿ ತುಂಬ ಬೆಳವಣಿಗೆಯನ್ನು ನಾವು ಕಾಣಬಹುದು. ಹಾಗೂ ಇದರಲ್ಲಿ ಪ್ರಮುಖವಾದ ಅಂಶಗಳು ಏನೇನಪ್ಪ ಅಂದ್ರೆ, ಡಿ ಬಾಸ್ ದರ್ಶನ್ ಅವರು ರೇಣುಕಾಸ್ವಾಮಿಯನ್ನು ಕೊಲೆ ಪ್ರಕರಣದಲ್ಲಿ 2 ವರ್ಷಗಳ ಹಿಂದೆಯೇ ಅದನ್ನಾಗಿತ್ತು ನೋಡ್ರಿ, ಜೈಲಿಗೆ ಹೋಗಿದ್ದಾರೆ. ಕರೆ ಮಾಡಿದವರು ಹೇಳಿದಂತೆ ಸಾಕ್ಷಿ ನುಡಿಯಬೇಕಂತ ಹೇಳಿ ನೋಡ್ರಿ, ಬಾರ್ ಬಳಿ ಅನುಮಾನಾಸ್ಪದಂತಹ ವ್ಯಕ್ತಿಗಳು ಓಡಾಟ ಮಾಡುತ್ತಿದ್ದಾರಂತ ನೋಡ್ರಿ. ಆಮ್ಯಾಗ ಪ್ರಮುಖವಾಗಿ ಗಮನಿಸಬೇಕಾದ ಅಂಶವೇನಪ್ಪ ಅಂದ್ರೆ, ನ್ಯಾಯಾಧೀಶರ ಮುಂದೆ ಬೆದರಿಕೆ ಇರುವುದರ ಬಗ್ಗೆ ತಿಳಿಸಿದ ಸಾಕ್ಷಿ ಇದಾಗೈತೆ ನೋಡ್ರಿ. ಪ್ರತ್ಯೇಕ ಪ್ರಮಾಣ ಪತ್ರ ಸಲ್ಲಿಸುವಂತೆ ಸಾಕ್ಷಿಗೆ ಜಡ್ಜ್ ಸೂಚನೆಯನ್ನು. ಹಾಗೂ ಸಾಕ್ಷಿ ಹೇಳಿಕೆ ದಾಖಲಿಸಿಕೊಂಡ 59 CCS ನ್ಯಾಯಾಧೀಶರು. ಹಾಗೂ ದರ್ಶನ್ ಅವರ ಪ್ರಮುಖವಾದಂಥ ಅಂಶ ಏನೇನಪ್ಪ ಅಂದ್ರೆ, ಡಿ ಬಾಸ್ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಅದ್ಭುತವಾದ ಅಥವಾ ಒಂದು ಆತಂಕಕಾರಿ ಬೆಳವಣಿಗೆಯನ್ನು ಕಾಣಬಹುದು. ಯಾಕಪ್ಪ ಅಂದ್ರೆ, ಆ ಹೊತ್ನ್ಯಾಗ ಸ್ವಲ್ಪ ಅವರು ಕಾಯ್ಕೋಬೇಕಿತ್ತು ನೋಡ್ರಿ. ಯಾಕಪ್ಪ ಅಂದ್ರೆ, ಇದು ಒಂದು ಕೇಸು ಬಹಳ ಟ್ವಿಸ್ಟನ್ನು ಪಡಿತಾ ಇತ್ತು ನೋಡ್ರಿ. ಅವರಿಗೆ ಬೇಲನ್ನು ನಮ್ಮ ಹೈಕೋರ್ಟ್ ಕೊಟ್ಟಿತ್ತು ರೀ, ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಪ್ರಶ್ನೆ ಮಾಡಿ ನೀವು ಯಾಕೆ ಬೇಲ್ ಕೊಟ್ರಿ ಅಂಥೇಳಿ ಡಿ ಬಾಸ್ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಮಾಡಿರೋದನ್ನು ನಾವು ಕಾಣಬಹುದು. ಇದಂಥ ದೊಡ್ಡ ಅದ್ಭುತವಾದಂಥ ನಟ ನಮ್ಮ ಡಿ ಬಾಸ್ ದರ್ಶನ್ ಅವರು. ಅವ್ರಿಗೆ ಇಂಥ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು ರೀ. ಆಗ ಏನು ಮಾಡಿದ್ರಿ, ಅವರು ಟೈಮಾಗಿ ಸರಳ ಇಲ್ಲರಿ. ಅದಕ್ಕೆ ಈ ರೀತಿಯಾದಂಥ ಒಂದು ಈಗ ಒಂದು ಏನಪ್ಪ ಆ ಥರದ ಸಮಸ್ಯೆ ಒದಗೈತೆ ನೋಡ್ರಿ. ಇನ್ನು ನಮ್ಮ ಡಿ ಬಾಸ್ ದರ್ಶನ್ ಅವರ ಕೇಸ್ ಯಾವಾಗ ಮುಗಿತೈತೆ ಅನ್ನೋಂಗಾಗೈತೆ ನೋಡ್ರಿ. ಈಗ ಡಿ ಬಾಸ್ ಅಭಿಮಾನಿ ನೀವು ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಆಗ ಒಂದು ಕಮೆಂಟ್ ಮ್ಯಾಗ ಡಿ ಬಾಸ್ ಎಂದು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ, ನಮ್ಮ ಡಿ ಬಾಸ್ ದರ್ಶನ್ ಅವರು ಕರೆ ಮಾಡಿದವರು ಹೇಳಿದಂತೆ ಸಾಕ್ಷಿ ನುಡಿಯಬೇಕೆಂದು ಯಾವ ಬೆದರಿಕೆ ಹಾಕ್ಯಾನಂತ ನೋಡ್ರಿ. ಆದರೆ ಏನು ಮಾಡಿದ್ರಿ, ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೆ ಎಲ್ಲ ಮಾಹಿತಿಯನ್ನು ಗೊತ್ತೇ ಇಲ್ಲರಿ. ಪಾಪ ಅವರು ಪಟ್ನ ಬಿಡುಗಡೆ ಆಗಬೇಕು ಅಂತ ಅವ್ರು ಹೇಳ್ತಾರೆ ನೋಡ್ರಿ. ಇಲ್ಲಿ ಗಮನಿಸಬೇಕಾದ ಅಂಶವೇನಪ್ಪ ಅಂದ್ರೆ, ಡಿ ಬಾಸ್ ದರ್ಶನ್ ಅವರು ಸಿಟ್ಟಿಗೆ ಬಂದ ಒಂದು 2 ಒದ್ದಿರ್ಬೋದು, ಬಡಿದಿರ್ಬೋದು, ಆದರೆ ಅವ್ರನ್ನ ಕೊಂದಿಲ್ರಿ. ಇಷ್ಟಂತರೂ ಕರೆ ನೋಡ್ರಿ. ಯಾಕಪ್ಪ ಅಂದ್ರೆ, ಅವರು ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜನ್ನು ಮಾಡಿರೋದನ್ನು ನೋಡಿ ನಮ್ಮ ಡಿ ಬಾಸ್ ದರ್ಶನ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ, ಸಿಟ್ಟಿಗೆದ್ದ ಅವ್ರನ್ನ ಬಡಿತಾರೆ. ಹೀಗಾಗಿ ಏನಾಗೈತಪ್ಪ ಅಂದ್ರೆ, ಮುಂದೆ ಹೋಗ್ಯದು ಹಾಗಾಗಿ ನೋಡ್ರಿ, ಡಿ ಬಾಸ್ ದರ್ಶನ್ ಅವರು 1-2 ಬಡ್ದಾರ್ರಿ. ಅದ ನೆಕ್ಸ್ಟ್ ಆದದ್ದು ಬೇರೆ ನೋಡ್ರಿ. ಏನಾಗೈತಪ್ಪ ಅಂದ್ರೆ, ನೆಕ್ಸ್ಟ್ನ ಕರೆಂಟ್ ಶಾಕ್ ಕೊಟ್ಟಾರ್ರಿ. ಆಮ್ಯಾಗ ಅವ್ರು ಎತ್ತಿ ಹೆಣದಾರ ನೋಡ್ರಿ. ಡಿ ಬಾಸ್ ದರ್ಶನ್ ಅವ್ರಿಗೆ ನಾವು ಚಲೋ ಆಗ್ಬೇಕಂತೇಳಿ ಅದನ್ನಾಗೈತೆ ನೋಡ್ರಿ. ಟ್ರಯಲ್ ವೇಳೆ ಸಾಕ್ಷಿದಾರರಿಗೆ ಬೆದರಿಕೆ ಹಾಕಿದಂಥ ಅಪರಿಚಿತ. ಪ್ರಾಸಿಕ್ಯೂಷನ್ ಸಾಕ್ಷಿ 17ಗೆ ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂದೈತೆ ನೋಡ್ರಿ. ಈ ಎಲ್ಲ ಒಂದು ಕಾರಣದಿಂದ ಏನಪ್ಪ ಅಂದ್ರೆ, ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿಲ್ರಿ. ವಾಟ್ಸಪ್ ಮೂಲಕ ಕರೆ ಮಾಡಿ ಅಪರಿಚಿತ ವ್ಯಕ್ತಿಗಳ ಬೆದರಿಕೆಯನ್ನು ಹಾಕಾಕತ್ತಾರತ್ ನೋಡ್ರಿ. ಪಾಪ ನಮ್ಮ ಡಿ ಬಾಸ್ ದರ್ಶನ್ ಅವರು ಹೇಳಬೇಕಪ್ಪ ಅಂದ್ರೆ, ದೊಡ್ಡ ನಟ ನೋಡ್ರಿ, ಮೇರು ನಟ ನಮ್ಮ ಡಿ ಬಾಸ್ ದರ್ಶನ್ ಅವರು. ಇದೊಂದೇ ಕಾರಣಕ್ಕೆ ದರ್ಶನ್ ಅವರಿಗೆ ದುರ್ಗಾ ಬಾರ್ ಮತ್ತು ರೆಸ್ಟೋರೆಂಟ್ ಕ್ಯಾಶಿಯರ್ಗೆ ಧಮಕಿಯನ್ನು ಹಾಕ್ಯಾರತ್ ನೋಡ್ರಿ. ಇದೇ ಕ್ಯಾಶಿಯರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ 17ನೇ ಸಾಕ್ಷಿ ಅದಾರತ್ ನೋಡ್ರಿ. ಆಮ್ಯಾಗ ಕರೆ ಮಾಡಿದವರು ಹೇಳಿದಂತೆ ಸಾಕ್ಷಿ ನುಡಿಯುವಂತೆ ಬೆದರಿಕೆಯನ್ನು ಹಾಕ್ಯಾರಂತ ಒತ್ತಿ ಹೇಳಕತ್ತೇನ್ರಿ. ಯಾಕಪ್ಪ ಅಂದ್ರೆ, ಡಿ ಬಾಸ್ ದರ್ಶನ್ ಅವರಿಗೆ ಸಂಕಷ್ಟವನ್ನು ಒಡ್ಡುವಂತಹ ಇದು ಒಂದಿಷ್ಟು ನೋಡ್ರಿ. ಅವರು ಪ್ಲ್ಯಾನ್ ಮಾಡಿದ್ದ ಬೇರೆ ರೀ, ಆದ್ರೆ ಅವರು ಉಳ್ಕಿದೇನು ಸಂಗಡಿಗರು ಅದಾರಲ್ಲ, ಅವರು ಡಿ ಬಾಸ್ ಪಾಪ ಅವ್ರ ಕಡೆಯವ್ರು ಅದಾರಲ್ಲ, ಅವರ ಮಾಡಿ ಇಟ್ಟಾರೆ ಎಲ್ಲರೂ ಇದನ್ನು. ನಾವು ಡಿ ಬಾಸ್ ದರ್ಶನ್ ಅವರು ಪಾಪ ನೋಡ್ರಿ, ಅವ್ರು ಬಡ್ದಾರ್ರಿ, ಬಡ್ದಾರಿ ಸುಮ್ಮ ಹೋಗಿಬಿಟ್ಟಾರ್ರಿ. ಆಮ್ಯಾಗ ನೆಕ್ಸ್ಟ್ ಎಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳಿ ಪಾಪ ನನ್ನ ಡಿ ಬಾಸ್ ದರ್ಶನ್ ಅವ್ರಿಗೆ ಮೋಸ ಮಾಡ್ದಂಗೆ ಆತು ನೋಡ್ರಿ. ತಾವು ಜೈಲಿಗೆ ಹೋಗೋದಲ್ದ ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ಜೈಲಿಗೆ
ಕಳುಹಿಸಿದಂಗೆ ಆತು ನೋಡ್ರಿ. ಪಾಪ ನಮ್ಮ ಡಿ ಬಾಸ್ ದರ್ಶನ್ ಅವರು ಇನ್ನೂ ಅನೇಕ ಚಿತ್ರಗಳನ್ನ ಈಗ ತೆಗಿತಿದ್ರು ನೋಡಿ. ಡೆವಿಲ್ ನಂತರದಲ್ಲಿ ಯಾವುದೇ ಸಿನಿಮಾ ಈಗ ಬಂದಿಲ್ಲ ರೀ. ನಮ್ಗೆ ಏನು ಮಾಡೋದು, ಚಿತ್ರರಂಗದಲ್ಲಿ ಒಂದು ಮೂಕ ವಿಸ್ಮಯನಾಗಿ ಆದಂಗೆ ಆಗೈತೆ ನೋಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಸಹ ಸಿನಿಮಾ ಅಷ್ಟೊಂದು ಮಾಡ್ತಾರೆ, ಆದ್ರೆ ರಿಲೀಸ್ ಸರಿಯಾಗಿ ಆಗ್ಯಾವ ನೋಡ್ರಿ. ಈ ಎಲ್ಲ ಕಾರಣದಿಂದ ನಮ್ಮ ಡಿ ಬಾಸ್ ದರ್ಶನ್ ಅವರು ಕೂಡ ಸಿಂಧೂರ ಲಕ್ಷ್ಮಣ ಬೇರೆ ಬೇರೆ ಸಿನಿಮಾಗಳನ್ನ ಮಾಡಬೇಕ್ರಿ. ಯಾಕಪ್ಪ ಅಂದ್ರೆ ಈಗ ತರುಣ್ ಸುಧೀರ್ ಅವರು ಸಹ ಹೇಳ್ಯಾರ ನೋಡ್ರಿ. ಏನಂತ ಹೇಳ್ಯಾರಪ್ಪ ಅಂದ್ರೆ, ಈಗ ಡಿ ಬಾಸ್ ದರ್ಶನ್ ಅವರಿಗೆ ಒಂದು ಸಿನಿಮಾ ನಾನು ಕಾಯ್ದು ಇರಿಸೀನಿ. ಅದು ಯಾವುದಪ್ಪ ಅಂದ್ರೆ ಸಿಂಧೂರ ಲಕ್ಷ್ಮಣ ಅಂತ ಅವರು ಮಾನ್ಯ ನಡೆದಂಥ ಒಂದು ಫಂಕ್ಷನ್ದೊಳಗೆ ಹೇಳ್ಯಾರ ನೋಡ್ರಿ. ಆ ಡಿ ಬಾಸ್ ದರ್ಶನ್ ಅವರ ಒಂದು ಕ್ಯಾರೆಕ್ಟರ್ ಆ ಸಿಂಧೂರ ಲಕ್ಷ್ಮಣನಿಗೆ ಹೋಲಿಕೆ ಆಕೈತಿ ನೋಡಿ. ಸಿಂಧೂರ ಲಕ್ಷ್ಮಣ ಯಾರಪ್ಪ ಅಂದ್ರೆ ಒಬ್ಬ ದೊಡ್ಡ ಹಿಂದಕ್ಕಿನ ಹೋರಾಟಗಾರ ನೋಡ್ರಿ. ಬಡವರಿಗೆ ಹಣವನ್ನು ಶ್ರೀಮಂತರಿಂದ ದೋಚಿ ತಂದು ಬಡವರಿಗೆ ಕೊಡುತ್ತಿದ್ರಂತ ನೋಡ್ರಿ. ಮತ್ತು ಡಿ ಬಾಸ್ ದರ್ಶನ್ ಅವರ ಒಂದು ಈಗ ಏನು ನಡೆಯತ್ತಿರಲ್ಲ ಕೇಸ್, ಆ ಕೇಸಿಗೆ ಸಂಬಂಧಪಟ್ಟಂಗೆ ನೋಡ್ರಿ ಡಿ ಬಾಸ್ ದರ್ಶನ್ ಅವರು ಈಗ ನೋಡ್ರಿ ಪ್ರತ್ಯಕ್ಷ ಪ್ರಮಾಣ ಪತ್ರ ಸಲ್ಲಿಸುವಂತೆ ಸಾಕ್ಷಿ ಹೇಳಿಕೆ ದಾಖಲಿಸಿಕೊಂಡ 59 CCH ನ್ಯಾಯಾಧೀಶರಂತ ಹೇಳ್ಬೋದು ನೋಡ್ರಿ. ಡಿ ಬಾಸ್ ದರ್ಶನ್ ಅವರು ಈಗ ಪೊಲೀಸರ ವಶದಲ್ಲಿದ್ದಾರೆ ನೋಡ್ರಿ. ಯಾಕಪ್ಪ ಅಂದ್ರೆ ಆರೋಪಿ ಆಗ್ಯದಾರ ನೋಡ್ರಿ, ಆದ್ರೆ ಅಪರಾಧಿ ಆಗಿಲ್ಲ ರೀ. ಇನ್ನು ಯಾವುದೇ ರೀತಿಯಾದಂತಹ ಕೋರ್ಟ್ ತೀರ್ಪನ್ನು ಕೊಟ್ಟಿಲ್ಲ ರೀ. ಎದಕ್ಕೆ ಕೊಟ್ಟಿಲ್ಲಪ್ಪ ಅಂದ್ರೆ ಇನ್ನೂ ಪೂರ್ತಿ ಕನ್ಫರ್ಮ್ ಇಲ್ಲ ರೀ. ಅವ್ರು ಬಡ್ದದ್ದು ಹೊಡೆದು ಅಷ್ಟೇ ಐತೆ ರೀ. ಕೊಲೆ ಮಾಡಿದಂತ ಹೇಳಿ ಕರೆಕ್ಟಾಗಿ ಏನೂ ಇಲ್ಲ ರೀ. ಯಾಕಪ್ಪ ಅಂದ್ರೆ ಒಬ್ಬರಿಂದ ಅವ್ನು ಸತ್ತಿಲ್ಲ ರೀ. ಅವ್ನು ಒಂದು 5-6 ಮಂದಿ ಕೂಡಿ ಬಡತನದಿಂದ ಸತ್ತಿರುವಂತಹ ರೇಣುಕಾ ಸ್ವಾಮಿ ನೋಡ್ರಿ. ರೇಣುಕಾ ಸ್ವಾಮಿ ಇರೋದನ್ನು ಮೊದಲು ಕೌಂಟಿಂಗ್ ಅದಾನ ರೀ. ಕೆಟ್ಟ ಬಡಕಂಗೆ ಅದ ರೀ. ಜಾಡಿಸಿ ಹೋದ್ರನ ತಾಳೆ ಬೀಳಂಗೆ ಅದಾನ ರೀ. ಅಂಥ ವ್ಯಕ್ತಿಗೆ ಒಂದು ಜಾಡಿಸಿ ಬಡ್ದ್ರೆ ನಮ್ಮ ತಲೆಯಾಗ ಕುಳಿತೈತೆ ಗಡಿ. ಅದು ನಮ್ಮ ಡಿ ಬಾಸ್ ದರ್ಶನ್ ಒಂದು 2 ಬಡ್ದಾರೆ ಹೊಡೆದಾರೆ ಪಾಪ. ಆದ್ರೆ ತಪ್ಪನ್ನು ಮಾಡಿಲ್ಲ ಅಂತ ನನ್ನ ಅನಿಸಿಕೆ ನೋಡ್ರಿ. ನಿಮ್ಗೆ ಏನು ಅನಿಸೈತೆ ಅನ್ನೋ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಡಿ ಬಾಸ್ ದರ್ಶನ್ ಅವರು ಬೇಗ ರಿಲೀಸ್ ಆಗಬೇಕು ನೋಡ್ರಿ. 2027ನೇ ಇಸ್ವಿ ನೋಡ್ರಿ ನಮ್ಮ ಡಿ ಬಾಸ್ ಅವರು ಹೊಸ ಸಿನಿಮಾನ ಕೂಡ ತೆಗಿಬೇಕು ನೋಡ್ರಿ. ಈಗ ಉಳಿದ ಒಂದು 5-6 ತಿಂಗಳು ಉಳ್ದೈತೆ ರೀ. ನಾವು 2027 ಬರೋಕೆ ಅಷ್ಟ್ರಾಗ ಇನ್ನೊಂದು 2 ತಿಂಗಳು ರಿಲೀಸ್ ಆದ್ರಪ್ಪ ಅಂದ್ರೆ ಸಿನಿಮಾ ಮಾಡಬೇಕಾದ್ರೆ ಒಂದು 4-5 ತಿಂಗಳು ಹೋಗತ್ತೆ ರೀ. ಅಂದರೆ ಹೆಚ್ಚು ಕಮ್ಮಿ 2028ನೇ ಇಸ್ವಿಯಾಗ ಸಿನಿಮಾ ಬರ್ಬೋದು ಅಂತ ನಾನು ಅನಿಸೈತೆ ನೋಡ್ರಿ. ಯಾಕಪ್ಪ ಅಂದ್ರೆ ಅಥವಾ 2027ರ ಅಂತ್ಯದಲ್ಲಿ ಅಥವಾ ನಡುವೆ ಅಂದರೆ ಮುಂದಿನ ವರ್ಷ ಕೂಡ ನಮ್ಮ ಸಿನಿಮಾ ಬರ್ಬೋದು ನೋಡ್ರಿ. 27ನೇ ಇಸ್ವಿಗೆ ಅಂದ್ರೆ ಮುಂದಿನ ವರ್ಷ ಈ ಅಂಥ ಟೈಮ್ಗೆ ರಿಲೀಸ್ ಆಗಿರ್ತಾರೆ ರೀ. ಆಮ್ಯಾಗ ಸಿನಿಮಾ ತೆಗೆದ ಆಮ್ಯಾಗ ಇದನ್ನು ಹಾಕಾರ ನೋಡ್ರಿ. ಈಗ ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಕೇಸ್ ಇನ್ನೂ ಮುಗಿತಾನೆ ಇಲ್ಲ ನೋಡ್ರಿ. ಮೊದಲು ಏನಪ್ಪ ಅಂದ್ರೆ ಮುಗಿದಿತ್ತು ಎಲ್ಲ ಪಾಪ ಎಲ್ಲ ಡೆವಿಲ್ ಸಿನಿಮಾ ಏನೋ ಸ್ವಲ್ಪ ಶಾರ್ಟ್ ಅದನ್ನು ಬೇಲ್ ಕೊಡಿಸಿ ಶಾರ್ಟನ್ನು ಮುಗಿಸಿ ಸಿನಿಮಾ ರಿಲೀಸ್ ಆಯ್ತು ರೀ. ಆಮ್ಯಾಗ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿತಪ್ಪ ಅಂದ್ರೆ ಅಲ್ಲಿ ಮನವಿ ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮ ಸರ್ಕಾರದ ಸ್ಥಿತಿಯನ್ನು ಕೆಡಿಸ್ಕೋಬಾರ್ದ್ರಲ್ಲ, ಅದ್ರ ಸಂಬಂಧ ಹಂಗೆ ಮಾಡಿರಿ. ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ದೊಡ್ಡ ಅಪಾಯ ಕಾದಿದ್ಯಾ ಅಂತ ಈಗ ಒಂದು ಪ್ರಶ್ನೆ ಹುಟ್ಟಾಕತ್ತಪ್ಪ ಅಂದ್ರೆ ಏನು ನನಗೆ ಅನಿಸಿದ ಮಟ್ಟಿಗೆ ನೋಡ್ರಿ ಮುಂದಿನ ವರ್ಷ ರಿಲೀಸ್ ಆಗತ್ತಾರ ರೀ. ನಮ್ಮ ಡಿ ಬಾಸ್ ದರ್ಶನ್ ಅವರು ಮಾನ್ಯ ನ್ಯಾಯಾಧೀಶರು ಸಹ ಚೇಂಜ್ ಆಗ್ಯಾರ ರೀ. ಚೇಂಜ್ ಆದ ಎಲ್ಲ ಕಾರಣ ಈಗ ಸದ್ಯಕ್ಕೆ ನೋಡ್ಬೇಕಂದ್ರೆ ಒಂದು ವಾತಾವರಣ ನೋಡ್ಬೇಕಂದ್ರೆ ಮುಂದಿನ ವರ್ಷ 100% ರಿಲೀಸ್ ಆಕಾರ ನೋಡ್ರಿ. ಆಮೇಲೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ನೀವು ಆಗಿದ್ರೆ ನಾನು ದಯವಿಟ್ಟು ಡಿ ಬಾಸ್ ಅಂತ ಕಮೆಂಟ್ ಮಾಡಿರಿ ನೋಡ್ರಿ. ಈ ವಿಡಿಯೋ ನಿಮಗೆ ರೀಚ್ ಎಲ್ಲಿ ತನಕ ಆಕೈತಿ ನನಗಂತೂ ಗೊತ್ತಿಲ್ಲ ನೋಡ್ರಿ. ರೀಚ ಈ ಚಾನಲ್ದಾಗ ಆಗೋದು ಯಾಕೆ ಕಮ್ಮಿ ಆಗತ್ತೈತಿ ನೋಡ್ರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಇಂಥ ಒಂದು ವಿಡಿಯೋ ಜೊತೆ ಬರ್ತೀನಿ ನೋಡ್ರಿ. ಆಮ್ಯಾಗ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ ಡಿ ಬಾಸ್ ದರ್ಶನ್ ಅವರು ದೊಡ್ಡ ಕಲಾವಿದರು ನೋಡ್ರಿ. ಡಿ ಬಾಸ್ ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೆಸರು ಪಡೆದಾರ. ಫಸ್ಟ್ ಮೆಜೆಸ್ಟಿಕ್ ಸಿನಿಮಾ ಶ್ರೀನಿವಾಸ್ ಅಂದರೆ ಯಾರು ತೂಗುದೀಪ್ ಶ್ರೀನಿವಾಸ್ ಅವರ ಚೊಚ್ಚಲ ಮಗ ಅಂತ ಅನ್ಬೋದು ನಮ್ಮ ಡಿ ಬಾಸ್ ದರ್ಶನ್ ಅವರು. ಚೊಚ್ಚಲ ಮಗನಂತೆಯೇ ಅವರ ಪಾತ್ರವನ್ನು ಮಾಡ್ಯಾರ ನೋಡ್ರಿ. ಮಹಾಭಾರತ ಒಂದು ಯಾವುದಾದ್ರು ಸಿನಿಮಾ ಮಾಡ್ಯಾರ ನೋಡ್ರಿ. ಆಮ್ಯಾಗ ಮೆಜೆಸ್ಟಿಕ್ಕು, ಈಗ ಐರಾವತ ಹಲವು ಸಿನಿಮಾ ನಟನೆ ಮಾಡ್ಯಾರ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.